ಪ್ರಾಪರ್ಟೀಸ್ ಇನ್ ಮೈಸೂರು. ಇದು 2.25 ಎಕರೆ ಜಮೀನು. ಇದರಲ್ಲಿ ಬೌಂಡ್ರಿ ಫುಲ್ ಫೆನ್ಸಿಂಗ್ ಮಾಡಿದ್ದಾರೆ. ಒಂದು ಬೋರ್ವೆಲ್ ಇದೆ, 2.5 ಇಂಚ್ ನೀರಿದೆ. ಇದು ನೆಕ್ಸ್ಟು ಚಾಮರಾಜನಗರ ನೋಡಿ. ಇದು ಫಾರೆಸ್ಟ್ ಕಡೆಯಿಂದ ಒಂದು ರೋಡ್ ಹೋಗ್ತಾ ಇದೆ, ಹೈವೇಯಿಂದ ಅರ್ಧ ಕಿಲೋಮೀಟ್ರಲ್ಲೇ ಇದಿರೋದು. ಟಾರ್ ರೋಡ್ಗೆ ಅಡ್ಜಸ್ಟೆಂಟ್ ನೋಡಿ. ಎದುರುಗಡೆ ವ್ಯಾನ್ ಪಕ್ಕದಲ್ಲಿ ರೈಟ್ ಸೈಡಲ್ಲಿ ಮನೆ ಕಾಣ್ತಿದೆಯಲ್ಲ, ಈ ಮನೆಯೂ ಸಿಗ್ತಿದೆ. ಮತ್ತು ಇಲ್ಲಿ ಒಂದು ಟವರ್ ಇದೆ ನೋಡಿ, ಈ ಟವರ್ನೂ ಸಿಗ್ತಿದೆ. ಈ ಟವರ್ಗೆ ಕಂಪ್ನಿಯವರು 7,000 ರೂಪಾಯಿ ಪ್ರತಿ ತಿಂಗಳು ಬಾಡಿಗೆ ಕೊಡ್ತಾಯಿದ್ದಾರೆ. ಇದರಲ್ಲಿ 20 ತೆಂಗಿನ ಮರನೂ ಇದೆ. ಇಲ್ಲಿ ಕಾಣ್ತಾ ಇದೆಯಲ್ಲ, ಈ ತೆಂಗಿನ ಮರ 20 ಇದೆ. 20 ತೆಂಗಿನ ಮರನೂ ಫಲ ಕೊಡ್ತಾಯಿದೆ. ಬೌಂಡ್ರಿಗೆ ಫೆನ್ಸಿಂಗ್ ಹಾಕಿದ್ದಾರೆ. ಮತ್ತು ಊರ ಮಧ್ಯದಲ್ಲಿರೋದು ಸುಮಾರು ಒಂದು 250 ಮನೆ ಇದೆ ಇಲ್ಲಿ. ಅದ್ರ ಮಧ್ಯದಲ್ಲಿ ಈ ಜಮೀನಿರೋದು. ಈ ಬೌಂಡ್ರಿಗೆ ಬಟ್ಟೆ ಕಟ್ಟಿದ್ದಾರೆ ನೋಡಿ, ಇದೇ ಜಮೀನು ತೋರಿಸ್ತಾ ಇರೋದು. ಈ ತೆಂಗಿನ ಮರ ಕಾಣ್ತಾ ಇರೋದಲ್ಲ ಇವ್ರದ್ದೇನೆ ನೋಡಿ. ಸುತ್ತ ಈ ಥರ ಮನೆಗಳಿದೆ. ಒಂದು 3 ಕಿಲೋಮೀಟ್ರ್ ಅಷ್ಟು ದೂರದಲ್ಲಿ ಹೋದರೆ ಫಾರೆಸ್ಟ್ಗೆ ಹೋಗಿ ಎಂಜಾಯ್ ಮಾಡ್ಕೊಂಡು ಬೇಕಾದ್ರೆ ಬಂದು ಮನೆಯಲ್ಲಿ ಉಳ್ಕೋಬೋದು ನೋಡಿ. ಈ ಥರ ಮನೆಗಳೆಲ್ಲ ಎದುರುಗಡೆ ಮನೆಗಳಿರೋದು ಈ ಥರ. ಇದ್ರದ್ದು ಬೆಲೆ 75 ಲಕ್ಷ ರೂಪಾಯಿ ಟೋಟಲ್ ಅಮೌಂಟು. ನೆಗೋಷಿಯಬಲ್ ಏನಿಲ್ಲ, ಬಾರ್ಗಿಂಗ್ ಏನಿಲ್ಲ. ಮೊದಲು 80 ಲಕ್ಷ ಹೇಳಿದರು. 80 ಲಕ್ಷದಲ್ಲಿ 5 ಲಕ್ಷನೇ ವ್ಯತ್ಯಾಸ ಮಾಡಿರೋದು. ಬಟ್ ಈಗ 75ರಲ್ಲಿ ನೆಗೋಷಿಯಬಲ್ ಏನೂ ಇಲ್ಲ ನೋಡಿ. ಕೆಮ್ಮಣ್ಣು ಏನು ಬೇಕಾದ್ರೂ ಬೆಳೆಸ್ಬೋದು. ಊರ ಮಧ್ಯದಲ್ಲಿದೆ. ಕುಡಿಯೋಕ್ಕೆ ಪುರಸಭೆ ನೀರು ಸಿಗ್ತದೆ ನೋಡಿ. ಇದೇ ಟಾರ್ ರೋಡ್, ಬಸ್ ರೂಟ್. ಇದು ಬಸ್ ಬಂದು ಇಲ್ಲೇ ನಿಲ್ಲುತ್ತೆ ನೋಡಿ. ಈ ಟ್ಯಾಂಕ್ ಕಾಣ್ತಾ ಇದೆಯಲ್ಲ, ಇದು ಪುರಸಭೆದು ಟ್ಯಾಂಕ್. ಇದೇ ವಾಟ್ರನ್ನ ಬೇಕಾದ್ರೆ ಸಪ್ಲೈ ಕೊಡ್ತಾರೆ ಕುಡಿಯೋದಕ್ಕೆ ನೋಡಿ. ಮನೆಯಲ್ಲಿ ಬೇಕಾದಷ್ಟು ಮನೆಗಳಿದೆ. ನೇಚರ್ ಚೆನ್ನಾಗಿದೆ ಸುತ್ತಮುತ್ತ. ಅಮೌಂಟ್ ಕಮ್ಮಿ ಇದೆ, ಇನ್ಕಮ್ಮು ಇದೆ. ಇನ್ನೂ ಉಳಿಕೆ ಜಮೀನಲ್ಲಿ ಏನಾದ್ರು ಹಣ್ಣಿನ ಗಿಡ ಹಾಕ್ಕೊಂಡು ಆರಾಮಾಗಿ ಫಾರ್ಮ್ ಹೌಸ್ ಮಾಡ್ಕೊಂಡಿರ್ಬೋದು. ಆಲ್ರೆಡಿ ಒಂದು ಅಲ್ಲಿ ಕಾಣ್ತಾ ಇದೆಯಲ್ಲ ವೈನ್ ಪಕ್ಕದಲ್ಲಿ ರೈಟ್ ಸೈಡಲ್ಲಿ, ಆ ಮನೆಯೂ ಸಿಗ್ತದೆ. ದೊಡ್ಡ ಮನೆಯೆಲ್ಲ ಕಟ್ಟಬೇಕು ಅಂದರೆ ಅಲ್ಲಿ ತನಕ ಆ ಮನೆಯಲ್ಲಿ ವಾಸ ಮಾಡ್ಬೋದು ನೋಡಿ. ಟಾರ್ ರೋಡ್ ಇದು. ಲೆಫ್ಟ್ ಸೈಡಲ್ಲಿ ಕಾಣ್ತಾ ಇದೆಯಲ್ಲ ಇದೇ ಜಮೀನು. ಲೆಫ್ಟ್ ಸೈಡಲ್ಲಿ ಕೋಕೋನಟ್ ಕಾಣ್ತಾ ಇದೆ, ಕೋಕೋನಟ್ ಟ್ರೀಸ್. ಇದೆಲ್ಲ ಇವ್ರದ್ದೇನೆ. 20 ಇದೆ ಈ ಥರದ್ದು ತೆಂಗಿನ ಮರಗಳು. ಕ್ಲಿಯರ್ ಟೈಟ್ಲ್ ಇದೆ. ಬಂದಿದ್ದ ದಿನಾನು ರಿಜಿಸ್ಟರ್ ಮಾಡ್ಕೊಂಡು ಹೋಗ್ಬೋದು. ಆ ಥರ ಡಾಕ್ಯುಮೆಂಟ್ ರೆಡಿ ಇದೆ. ಜನರಲ್ ಕ್ಯಾಟಗಿರಿ. ಊರ ಮಧ್ಯದಲ್ಲಿ ಇರೋದ್ರಿಂದ ಆರಾಮಾಗಿ ಸಿಟಿಯಲ್ಲಿ ಯಾವ ಥರ ವಾಸ ಮಾಡ್ತೀವಿ ಆ ಥರ ವಾಸ ಮಾಡ್ಬೋದು. ಅಂಗಡಿಗಳೆಲ್ಲ ಇದೆ ಇಲ್ಲಿ. ಬೇಕಾಗಿ ಇರೋದು ದಿನಸಿ ಐಟಮ್ ಎಲ್ಲ ಇಲ್ಲೇ ಸಿಗ್ತದೆ. ಅಮೌಂಟ್ ಕಮ್ಮಿ ಇದೆ, ಲ್ಯಾಂಡ್ ಒಳ್ಳೆ ಜಾಸ್ತಿನೇ ಇದೆ ನೋಡಿ. ಯಾರಿಗಾದ್ರೂ ಬೇಕು ಅಂದರೆ ಸಂಪರ್ಕ ಮಾಡಿ.